ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಕೆಲ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಂತ ಸಿಎಂ ಸಿದ್ದರಾಮಯ್ಯ ಮೈಸೂರು ಸುತ್ತೂರು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಸುತ್ತೂರು ಕಾರ್ಯಕ್ರಮದಿಂದ ವಾಪಸ್ ಬರುವಾಗ ಟ್ರಾಫಿಕ್ನಲ್ಲಿ ಸಿಲುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಾವಲು ಪಡೆ ಹೀಗಾಗಿ ಕೆಲ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿದ ಸಿದ್ದರಾಮಯ್ಯನವರು ಪೇಚಿಗೆ ಸಿಲುಕಿದಂತ ಸಿಎಂ ಸಿದ್ದರಾಮಯ್ಯನವರ ಭದ್ರತಾ ಸಿಬ್ಬಂದಿ ಕೊನೆಗೆ ಮಧ್ಯಪ್ರವೇಶಿಸಿ ಟ್ರಾಫಿಕ್ ನಿಯಂತ್ರಿಸಿದ್ದಾರೆ ಪೊಲೀಸರು. ನೋಡಿ, ಈ ಸಂದರ್ಭದಲ್ಲಿ ಆಗಿರುವಂತ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಬೈಕ್ ಸವಾರನಿಗೆ ಶೂ ಕಾಲಲ್ಲಿ ಒದೆಯೋದಕ್ಕೆ ಹೋಗಿದ್ದಾರೆ ಎಸ್ಪಿ. ಇದೀಗ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮಲ್ಲಿಕಾರ್ಜುನ್ ಬಾಲದಂಡಿಯವರು ಈ ರೀತಿಯಾಗಿ ತಡೆಯೋದಕ್ಕೆ ಟ್ರೈ ಮಾಡಿರೋದು. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ದಂತ ಮೈಸೂರು ಎಸ್ಪಿ ಸಿಎಂ ಟ್ರಾಫಿಕ್ನಲ್ಲಿ ಸಿಲ್ಕಾಕೊಂಡಿದ್ರು. ಅವಾಗ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಬೈಕ್ ಸವಾರನಿಗೆ ಶೂ ಕಾಲ್ನಲ್ಲೇ ಒದೆಯೋದಕ್ಕೆ ಹೋಗಿದ್ದಾರೆ. ಇದು ಈಗ ಪರ ವಿರೋಧವಾಗಿ ಚರ್ಚೆ ಆಗ್ತಾ ಇದೆ.